ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸುದ್ದಿ ವಿಸ್ಮಯ. ನಾನು ನಿಮ್ಮ ಆಂಕರ್ ಸೌಜನ್ಯ. ಬೆಂಗಳೂರಲ್ಲಿ ಕಬಾಬ್ ಹಾಗೂ ಶವರ್ಮಾವನ್ನ ಬಾಯಿ ಚಪ್ಪರಿಸಿ ತಿನ್ನುವಂತಹ ಜನರೇ ಈ ಸ್ಟೋರಿಯನ್ನೊಮ್ಮೆ ನೋಡಿ. ಬೆಂಗಳೂರಿನಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ಕಬಾಬ್ ಹಾಗೂ ಶವರ್ಮಾ ಅಂಗಡಿಗಳ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಈ ವೇಳೆ ಕಬಾಬ್ ಹಾಗೂ ಶವರ್ಮಾ ತಿನ್ನಲು ಯೋಗ್ಯ ಅಲ್ಲ ಅನ್ನೋದು ಬೆಳಕಿಗೆ ಬಂದಿರತಕ್ಕಂಥದ್ದು. 19 ಕಬಾಬ್ಗಳನ್ನ ಲ್ಯಾಬ್ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಈ ವೇಳೆ 2 ಕಬಾಬ್ಗಳು ತಿನ್ನಲು ಯೋಗ್ಯ ಅಲ್ಲ ಎಂಬಂತಹ ವಿಚಾರ ಬೆಳಕಿಗೆ ಬಂದಿದೆ. ಇನ್ನು 39 ಚಿಕನ್ ಶವರ್ಮಾಗಳನ್ನು ಕೂಡ ಲ್ಯಾಬ್ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಅದರಲ್ಲಿ 19 ಶವರ್ಮಾಗಳ ಪೈಕಿಗೆ ಕೃತಕ ಕಲರ್ ಬಣ್ಣವನ್ನ ಬಳಸಿರ್ತಕ್ಕಂಥದ್ದು ಪರೀಕ್ಷೆಯ ವೇಳೆ ತಿಳಿದಿರ್ತಕ್ಕಂಥದ್ದು. ಸದ್ಯ ಈ ಪ್ರಕರಣ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ತನಿಖೆಯ ಹಂತದಲ್ಲಿದೆ. ಸೊ ನೀವೆಲ್ಲರೂ ಕೂಡ ಹೊರಗಡೆಯ ಟೇಸ್ಟಿ ಫುಡ್ ಬೇಕು ಅಂತ ಬಯಸ್ತೀರಾ. ಆದ್ರೆ ಆ ಟೇಸ್ಟಿ ಫುಡ್ ನಲ್ಲಿ ಎಷ್ಟೆಲ್ಲಾ ಕೆಮಿಕಲ್ ಗಳನ್ನ ಮಿಕ್ಸ್ ಮಾಡಿರ್ತಾರೆ, ಅದನ್ನ ತಿಂದ್ರೆ ನಮ್ಗೆ ಏನಾಗುತ್ತೆ ಅಂತ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ. ಸೊ ಹೊರಗಿನ ಆಹಾರಗಳನ್ನ ತಿನ್ನೋದಕ್ಕೂ ಮುನ್ನ ಅದಷ್ಟು ಕೂಡ ಹುಷಾರಾಗಿರಿ ಅಂತ ಹೇಳ್ತೀನಿ. ಸೊ ಜಸ್ಟ್ ಚಿಕನ್ ಶವರ್ಮಾ, ಚಿಕನ್ ಕಬಾಬ್ ಅಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಔಟ್ಸೈಡ್ ಫುಡ್ ಗಳಲ್ಲೂ ಕೂಡ ಇದೇ ರೀತಿಯ ಕೆಮಿಕಲ್ ಗಳನ್ನ ಬಳಸಿರ್ತಾರೆ, ಕೃತಕ ಕಲರ್ ಗಳನ್ನ ಬಳಸಿರ್ತಾರೆ. ನೀವು ಅದನ್ನ ತಿಂದ್ರಿ ಅಂತಂದ್ರೆ ನಿಮ್ಮ ದೇಹಕ್ಕೆ ಒಂದು ರಾಸಾಯನಿಕಗಳು ಸೇರಿ ನಿಮ್ಮ ದೇಹದ ಒಂದೊಂದೇ ಭಾಗಗಳು ನಾಶ ಆಗ್ತಾ ಬರೋದಂತೂ ಗ್ಯಾರಂಟಿ. ಸೊ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಾಗಿ ನೋಡ್ತಾ ಇರಿ ಸುದ್ದಿ ವಿಸ್ಮಯ. ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಇದೇ ರೀತಿ